ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲಿಯೇ ನಾವು ಹೇರ್ಗೆ ಹಾಕುವ ಸ್ಕ್ರಂಚಿಯನ್ನು ₹1 ಕೂಡ ಖರ್ಚಿಲ್ಲದೆಯೇ ಮನೆಯಲ್ಲಿರುವ ವಸ್ತುಗಳನ್ನು ಬಳಸಿ ಯಾವ ರೀತಿಯಾಗಿ ಮಾಡಬಹುದೆಂದು ತೋರಿಸಿಕೊಡ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಹೇಗೆ ಸ್ಕ್ರಂಚಿಯನ್ನು ಮಾಡುದು ಅಂತ ನೋಡುವ. ಫ್ರೆಂಡ್ಸ್, ನಮಗೆ ಸ್ಕ್ರಂಚಿ ಮಾಡಲು ಈ ರೀತಿಯ ರಬ್ಬರ್ ಬ್ಯಾಂಡ್ ಬೇಕು. ಸಾಮಾನ್ಯವಾಗಿ ನಾವು ಅಂಗಡಿಗಳಿಂದ ಏನಾದರೂ ಸಾಮಗ್ರಿಗಳನ್ನು ಖರೀದಿಸಿದಾಗ ಇಂಥ ರಬ್ಬರ್ ಬ್ಯಾಂಡ್ ನಮಗೆ ಸಿಕ್ಕೇ ಸಿಗ್ತದೆ. ಹಾಗಾಗಿ ಇದೆಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ. ಇನ್ನು ನಮಗೆ ಒಂದು ಬಟ್ಟೆ ಬೇಕು. ಬಟ್ಟೆಯನ್ನು ನಾವು ಈ ರೀತಿ ಒಂದು ಪಟ್ಟಿ ತರ ಕಟ್ ಮಾಡಬೇಕು. ನಾನಿಲ್ಲಿ ಒಂದು 3.75-4 ಇಂಚಿನ ಹತ್ತಿರ ಅಗಲ ಇಟ್ಟಿದ್ದೇನೆ. ಉದ್ದ ನಾನಿಲ್ಲಿ 20 ಇಂಚಿನಷ್ಟು ಉದ್ದವನ್ನು ಇಡ್ತೇನೆ. ನಿಮಗೆ ಸ್ಕ್ರಂಚಿ ಸ್ವಲ್ಪ ದೊಡ್ಡದು ಬೇಕು ಅಂತ ಇದ್ರೆ 4 ಇಂಚ್ ಇರುವ ಅಗಲವನ್ನು 5 ಇಂಚಾಗಿ ತೆಕ್ಕೊಳ್ಳಿ. ಅದೇ ರೀತಿ ಉದ್ದ 20 ಇಂಚು ತೆಕ್ಕೊಳ್ಳುವಲ್ಲಿ ಒಂದು 30 ಇಂಚಿನಷ್ಟು ಉದ್ದವನ್ನು ಕೂಡ ತೆಕ್ಕೊಳ್ಳಿ. ನಾನಿವತ್ತು ಒಂದು ಮೀಡಿಯಂ ಟೈಪ್ ಅಲ್ಲಿ ಸ್ಕ್ರಂಚಿಯನ್ನು ಮಾಡ್ತಾ ಇದ್ದೇನೆ. ದೊಡ್ಡ ಸ್ಕ್ರಂಚಿಯೂ ಅಲ್ಲ, ಹಾಗಂತೇಳಿ ಸಣ್ಣ ಸ್ಕ್ರಂಚಿಯೂ ಅಲ್ಲ, ಮೀಡಿಯಂ ಟೈಪ್ ಅಲ್ಲಿ ಇರ್ತದೆ. ನೋಡಿ, ಈ ರೀತಿಯಾಗಿ ಬಟ್ಟೆಯನ್ನು ಪಟ್ಟಿ ತರ ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಸೇಫ್ಟಿ ಪಿನ್ ಅನ್ನು ತೆಕೊಂಡು ಈ ರೀತಿಯಾಗಿ ಬಟ್ಟೆಯ ಮೇಲ್ಭಾಗಕ್ಕಾಗಿ ಸೇಫ್ಟಿ ಪಿನ್ ಅನ್ನು ಹಾಕಬೇಕು. ನಂತರ ಒಂದು ರಬ್ಬರ್ ಬ್ಯಾಂಡ್ ಅನ್ನು ತೆಕೊಂಡು ನೋಡಿ, ಈ ರೀತಿಯಾಗಿ ಬಟ್ಟೆಯ ತುದಿ ಭಾಗದಲ್ಲಾಗಿ ಈ ರೀತಿ ಹಾಕಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಬಟ್ಟೆಗೆ ರಬ್ಬರ್ ಬ್ಯಾಂಡ್ ಹಾಕಿ ಅದರ ಮೇಲೆ ಈ ಎರಡು ತುದಿಯನ್ನು ಕೂಡ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿ 1 ಇಂಚಿನಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಯ ಸೈಡ್ ಫುಲ್ ಸ್ಟಿಚ್ ಆಗ್ತಾ ಬರಬೇಕು. ಫ್ರೆಂಡ್ಸ್, ನಿಮಗೆ ನಾನು ಮಾಡುವಂತಹ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ 1-1.5 ಇಂಚಿನಷ್ಟು ಗ್ಯಾಪ್ ಬಿಟ್ಟು ಬಾಕಿ ಎಲ್ಲ ಕಡೆ ಕೂಡ ನಮಗೆ ಸ್ಟಿಚ್ ಮಾಡಿದ್ದಾಯ್ತು. ಇನ್ನು ಈ ಸ್ಟಿಚ್ ಮಾಡಿದ್ದನ್ನು ಉಲ್ಟಾ ಮಾಡಬೇಕು. ಇನ್ನು ನಾವು ಆಗಲೇ ಕುತ್ತಿಟ್ಟಂತಹ ಸೇಫ್ಟಿ ಪಿನ್ ಉಂಟಲ್ಲ, ಅದನ್ನು ಬಟ್ಟೆಯ ಒಳಭಾಗಕ್ಕೆ ಹಾಕಿ ಮತ್ತೊಂದು ಕಡೆಯಿಂದಾಗಿ ಹೊರಕ್ಕೆ ತೆಗಿಬೇಕು. ನೋಡಿ, ಈ ರೀತಿಯಾಗಿ ಪಿನ್ ಅನ್ನು ಒಳಭಾಗಕ್ಕಾಗಿ ಹಾಕ್ತಾ ಹೋಗ್ಬೇಕು. ನಂತರ ಆ ಪಿನ್ನಿನ ಜೊತೆ ಈ ಬಟ್ಟೆಯನ್ನು ಕೂಡ ಮೆಲ್ಲಗೆ ಹೊರಕ್ಕೆ ತೆಗಿಬೇಕು. ಈಗ ನೋಡಿ, ಎಷ್ಟು ಸುಲಭಕ್ಕೆ ಉಲ್ಟಾಗಿದ್ದ ಬಟ್ಟೆ ಸರಿ ಆಯಿತು. ಇನ್ನು ಈ ಪಿನ್ ಅನ್ನು ತೆಗಿಬೇಕು. ಈಗ ನೋಡಿ, ಇದರ ಎರಡು ಸೈಡ್ ಅನ್ನು ಸೇರಿಸಿ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನು ಹಾಕಬೇಕು. ಈಗ ನೋಡಿ, ಸ್ಟ್ರೈಟ್ ಸ್ಟಿಚ್ ಹಾಕಿದ್ದಾಯ್ತು. ಇನ್ನು ಇದರ ಸೈಡ್ಗೆ ನೋಡಿ, ಇಲ್ಲಿ ಓಪನ್ ಉಂಟಲ್ಲ, ಹಣದ ರೀತಿ ಕೈಯಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು. ಈಗ ನೋಡಿ, ನಮ್ಮ ಸ್ಕ್ರಂಚಿ ರೆಡಿ ಆಯಿತು. ನೋಡಿ, ಈ ರೀತಿಯಾಗಿ ಸ್ಕ್ರಂಚೀಸ್ ಅನ್ನು ನಾವು ಮನೆಯಲ್ಲೇ ರೆಡಿ ಮಾಡಿಕೊಳ್ಬಹುದು. ನಮ್ಮ ಡ್ರೆಸ್ಸಿಗೆ ಯಾವ ಕಲರಿಂದ ಬೇಕೋ ಆ ಕಲರಿಂದ ನಾವೇ ಮಾಡಿಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ₹1 ಕೂಡ ಖರ್ಚು ಮಾಡದೆ ಯಾವ ರೀತಿಯಾಗಿ ಸ್ಕ್ರಂಚೀಸ್ ಅನ್ನು ಮಾಡಬಹುದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಕೂಡ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.